ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳು ಏರಿಕೆ ಆಗ್ತಾನೆ ಇದೆ. ರಾಜ್ಯದಲ್ಲಿ ಒಟ್ಟು 80 ಕೊರೋನಾ ಸಕ್ರಿಯ ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಅದರ ಪೈಕಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ದಕ್ಷಿಣ ಕನ್ನಡ, ವಿಜಯನಗರದಲ್ಲೂ ಕೂಡ ಕೊರೋನಾ ಸಕ್ರಿಯ ಕೇಸ್ಗಳು ಪತ್ತೆಯಾಗಿದ್ದಾವೆ. ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಕೊರೋನಾ ಸಕ್ರಿಯ ಪ್ರಕರಣಗಳಿದ್ದಾವೆ. ಬೆಂಗಳೂರು ಒಂದು ರೀತಿ ಹಾಟ್ಸ್ಪಾಟ್ ಆಗಿದೆ. ಬೆಂಗಳೂರು ಒಂದರಲ್ಲೇ 73 ಕೊರೋನಾ ಸಕ್ರಿಯ ಪ್ರಕರಣಗಳು ಬಂದಿದ್ದಾವೆ. ಕೇವಲ ಬೆಂಗಳೂರಿನಲ್ಲಿ 73 ಅಂದರೆ ಬೆಂಗಳೂರು ಹಾಟ್ಸ್ಪಾಟ್ ಆಗ್ತಾ ಇದೆ, ಕೊರೋನಾ ಹಾಟ್ಸ್ಪಾಟ್. ಈ ಹಿಂದೆಯೂ ಕೂಡ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇತ್ತು. ಈಗಲೂ ಕೂಡ ಬೆಂಗಳೂರೇ ಹಾಟ್ಸ್ಪಾಟ್ ಆಗ್ತಾ ಇದೆ. ಸತ್ತಾರ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ದು ಹೋಗ್ತಾರೆ, ಲೈವ್ನಲ್ಲಿ ಜಾಯಿನ್ ಆಗ್ತಾರೆ. ಸತ್ತಾರ್, ಈ ಹಿಂದೆಯೂ ಕೂಡ ಬೆಂಗಳೂರೇ ಹಾಟ್ಸ್ಪಾಟ್ ಆಗ್ತಾ ಇತ್ತು, ಈಗಲೂ ಕೂಡ ಬೆಂಗಳೂರೇ ಹಾಟ್ಸ್ಪಾಟ್ ಆಗಿದೆ. ಒಟ್ಟು 73 ಕೊರೋನಾ ಸಕ್ರಿಯ ಪ್ರಕರಣಗಳು ಬೆಂಗಳೂರಿನಲ್ಲಿ. ಅಪ್ಡೇಟ್ಸ್ ಕೊಡ್ತಾ ಹೋಗೋದಾದ್ರೆ ವಾಸು, ರಾಜ್ಯದಲ್ಲಿ ಸದ್ಯಕ್ಕೆ 80 ಕೊರೋನಾ ಸಕ್ರಿಯ ಪ್ರಕರಣ ಇದ್ದರೆ ಈ ಪೈಕಿ 73 ಬೆಂಗಳೂರಿನಲ್ಲೇ ಪತ್ತೆಯಾಗಿದೆ. ಪ್ರಮುಖವಾಗಿ ಮಹದೇವಪುರ ಝೋನ್ನಲ್ಲಿ ಹೆಚ್ಚು ಪತ್ತೆಯಾಗಿರೋದ್ರಿಂದ ಮಹದೇವಪುರ ವಲಯದ ವಿಶೇಷ ಆಯುಕ್ತರಾಗಿರುವಂತಹ ಅವರು ಕೂಡ ಈಗ ಅಲರ್ಟ್ ಆಗಿದ್ದಾರೆ. ಟೆಸ್ಟಿಂಗ್ ಪ್ರಮಾಣವನ್ನು ಹೆಚ್ಚು ಮಾಡಲು ಮುಂದಾಗಿದ್ದಾರೆ. ಅಂದರೆ ಪ್ರಮುಖವಾಗಿ ಮೊನ್ನೆ ಎಲ್ಲೆಲ್ಲಿ ಹೆಚ್ಚು ಅಂದರೆ ಈ ಕೇಸ್ ಪತ್ತೆಯಾಗಿತ್ತು, ಉದಾಹರಣೆಗೆ ಈ ಮೊನ್ನೆ ಜಲಾವೃತ ಆದಂತಹ ಕಡೆಗಳಲ್ಲಿ ಒಂದಿಷ್ಟು ಈ ಜ್ವರದ ಪ್ರಮಾಣ ಹೆಚ್ಚಾಗಿ ಕಂಡು ಬಂದಿತ್ತು, ಡೆಂಗಿ ಪ್ರಮಾಣ ಹೆಚ್ಚಾಗಿ ಕಂಡು ಬಂದಿತ್ತು. ಅಂತಹ ಜಾಗದಲ್ಲಿ ಹೆಚ್ಚು ನಿಗಾ ಇಡಲು ಕೂಡ ಇದೀಗ ಮಹದೇವಪುರ ವಲಯ ಆಯುಕ್ತರು ಮುಂದಾಗಿರುವಂಥದ್ದು. ಪ್ರಮುಖವಾಗಿ ರಾಜ್ಯದಲ್ಲಿ ಕಂಡು ಬಂದಂತಹ ಏನು ಸದ್ಯಕ್ಕೆ 80 ಸಕ್ರಿಯ ಪ್ರಕರಣ ಇದೆ. ಈ ಪೈಕಿ 76 ಮಂದಿ ಮನೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆದ್ದರಿಂದ ಜನರು ಪ್ಯಾನಿಕ್ ಆಗುವಂತಹ ಆತಂಕ ಪಡುವ ಅಗತ್ಯ ಇಲ್ಲ. ಯಾಕಂದ್ರೆ 80 ಸೋಂಕಿತರ ಪೈಕಿ ಕೂಡ ಯಾರು ಕೂಡ ಗಂಭೀರ ಸ್ವರೂಪದ ಪ್ರಕರಣ ಇಲ್ಲ. 76 ಮಂದಿ ಹೋಮ್ ಐಸೋಲೇಟ್ ಆಗಿದ್ರೆ, 4 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ಪೈಕಿ 4 ಮಂದಿಯೂ ಕೂಡ ಜನರಲ್ ವಾರ್ಡ್ನಲ್ಲಿ ಚಿಕಿತ್ಸೆ ಪಡಿತಾ ಇರುವುದರಿಂದ ಯಾರು ಕೂಡ ಆತಂಕ ಪಡುವ ಅಗತ್ಯ ಇಲ್ಲ ಅನ್ನೋ ಮಾಹಿತಿಯನ್ನು ಈಗಾಗಲೇ ಆರೋಗ್ಯ ಸಚಿವರು ಕೂಡ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ 80 ಸಕ್ರಿಯ ಪ್ರಕರಣದ ಪೈಕಿ ಬಹುತೇಕರು 60 ವರ್ಷದ ಮೇಲ್ಪಟ್ಟವರಾಗಿರುವುದರಿಂದ ನಿನ್ನೆ ಸಿಎಂ ಸಿದ್ದರಾಮಯ್ಯ ಮತ್ತು ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡ್ರಾ ಒಂದು ಸಲಹೆಯನ್ನು ಕೊಟ್ಟಿದ್ರು. ಅಂದ್ರೆ ಹಿರಿಯ ವ್ಯಕ್ತಿ, 60 ವರ್ಷ ಮೇಲ್ಪಟ್ಟ ಹಿರಿಯ ವ್ಯಕ್ತಿಗಳಾಗಿರ್ಬೋದು ಅಥವಾ ಗರ್ಭಿಣಿಯರು, ಮಕ್ಕಳು ಜನಸಂದಣಿ ಇರುವ ಕಡೆ ಮಾಸ್ಕ್ ಹಾಕುವುದು ಬೆಟರ್ ಅನ್ನೋ ಸಲಹೆಯನ್ನು ಕೊಟ್ಟಿದ್ರು. ಇನ್ನು ಸ್ಕೂಲ್ ಕೂಡ ಆರಂಭವಾಗುವ ಹಿನ್ನೆಲೆ ಮಕ್ಕಳು ಅಂದ್ರೆ ಯಾರಾದರೂ ಈ ರೀತಿ ಜ್ವರ ಕಾಣಿಸಿಕೊಂಡಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಮಾಸ್ಕ್ ಹಾಕೋದು ಉತ್ತಮ ಅನ್ನೋ ಸಲಹೆಯನ್ನು ಕೊಟ್ಟಿದ್ರು. ಬಟ್ ಸದ್ಯಕ್ಕೆ ಯಾವುದೇ ರೀತಿಯ ಮಾರ್ಗಸೂಚಿ ಕೂಡ ಪ್ರಕಟ ಆಗಿಲ್ಲ. ಬಟ್ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಇವತ್ತು 5,000 ಇದು ಕಿಟ್ಗಳನ್ನು ಕೂಡ ಆಸ್ಪತ್ರೆಗೆ ವಿತರಿಸ್ತಾ ಇದೆ. ಅಂದ್ರೆ 50,000 RT-PCR ಕಿಟ್ಗಳನ್ನು ಕೂಡ ವಿತರಣೆ ಮಾಡ್ತಾ ಇದೆ. ಅದ್ರ ಜೊತೆಗೆ ಟೆಸ್ಟಿಂಗ್ ಪ್ರಮಾಣ ಕೂಡ ಹೆಚ್ಚು ಮಾಡ್ತಾ ಇದೆ. ನಿನ್ನೆ ರಾಜ್ಯದಲ್ಲಿ 191 ವ್ಯಕ್ತಿಗಳನ್ನು ಟೆಸ್ಟ್ ಮಾಡಲಾಗಿತ್ತು. ಮೊನ್ನೆ 104 ವ್ಯಕ್ತಿಗಳನ್ನು ಟೆಸ್ಟ್ ಮಾಡಲಾಗಿತ್ತು. ಬಟ್ ಇದೀಗ ಸೂಚನೆ ಏನಂದ್ರೆ ನಿತ್ಯವೂ ಕೂಡ 200 ಜನರನ್ನು ಟೆಸ್ಟ್ ಮಾಡಬೇಕು. ಅದರ ಜೊತೆಗೆ ಏರ್ಪೋರ್ಟ್ನಲ್ಲಿ ಹೆಚ್ಚು ನಿಗಾ ಇಡಬೇಕು, ಆ ಏರ್ಪೋರ್ಟ್ನಲ್ಲಿ ತಪಾಸಣೆ ಮಾಡಬೇಕು. ಕೋವಿಡ್ ಅಂದ್ರೆ ಸಹಾಯವಾಣಿ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು. ಜೊತೆಗೆ ಯಾವುದೇ ಆರೋಗ್ಯ ಸಿಬ್ಬಂದಿ ಸದ್ಯಕ್ಕೆ ರಜೆ ತಗೋಬಾರದು ಅನ್ನೋ ಸೂಚನೆ ಇದೆ. ಬಟ್ ಇದುವರೆಗೂ ಕೂಡ ಯಾವುದೇ ರೀತಿ ಮಾರ್ಗಸೂಚಿ ಕೂಡ ಪ್ರಕಟ ಆಗಿಲ್ಲ. ಬಟ್ ಈಗಾಗಲೇ ಅಲರ್ಟ್ ಆಗಿದ್ದಾರೆ, ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದೆ. RT-PCR ಕಿಟ್ಗಳನ್ನು ಹೆಚ್ಚು ಮಾಡಿದೆ, ಟೆಸ್ಟಿಂಗ್ ಪ್ರಮಾಣ ಕೂಡ ಹೆಚ್ಚು ಮಾಡಲು ಮುಂದಾಗಿದೆ. ಸದ್ಯಕ್ಕೆ ಯಾವುದೇ ಆತಂಕಕಾರಿ ಸನ್ನಿವೇಶ ಇರದಂತಹ ಕಾರಣಕ್ಕಾಗಿ ಕೋವಿಡ್ ಕೇಂದ್ರಗಳಲ್ಲಿ ಯಾರ ಉಸಿರಾಟ ತೊಂದರೆಯಿಂದ ಬಳಲ್ತಿದ್ದಾರೆ, ಅದರ ಜೊತೆಗೆ ಯಾರೆಲ್ಲ ಹೃದಯ ಸಂಬಂಧಿತ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ ಅಂಥವರಿಗೆ ಮಾತ್ರ ಕಡ್ಡಾಯವಾಗಿ ಟೆಸ್ಟ್ ಮಾಡಲು ಮುಂದಾಗಿದ್ದಾರೆ. ಬಟ್ ಅದರ ಹೊರತಾಗಿಯೂ ನಗರದಲ್ಲಿ ಯಾವುದೇ ರೀತಿ ಆತಂಕಕಾರಿ ಸನ್ನಿವೇಶ ಇರದ ಹೊರತಾಗಿಯೂ ಕೂಡ ಗ್ರೌಂಡ್ ಲೆವೆಲ್ನಲ್ಲಿ ಈ ಒಂದು ಮಾರಿಯನ್ನು ಮಟ್ಟ ಹಾಕಲು ಅದಕ್ಕೆ ಬೇಕಾದಂತಹ ಟೆಸ್ಟಿಂಗ್ ಪ್ರಮಾಣ ಆಗಿರಬಹುದು ಅಥವಾ ಗ್ರೌಂಡ್ ಲೆವೆಲ್ನಲ್ಲೇ ಇದನ್ನು ಮಟ್ಟ ಹಾಕಲು ಬೇಕಾದಂತಹ ಎಲ್ಲ ಸಿದ್ಧತೆಯನ್ನು ಸದ್ಯಕ್ಕೆ BBMP ಹಾಗೂ ಸರ್ಕಾರ ಮಾಡಿಕೊಂಡಿದೆ. ವಾಸು, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.